ಎಲ್ಲ ಪ್ಯಾಕ್ಸ್ನಿಂದ ಲೋನ್ ಪ್ರಾಡಕ್ಟ್ ಅವರು ಸಬ್ಮಿಟ್ ಮಾಡಿದ್ಮೇಲೆ ಈಗಾಗಲೇ ಲೋನ್ ಪ್ರಾಡಕ್ಟ್ ಹೇಗೆ ಪ್ಯಾಕ್ಸ್ ಅವ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿದ್ದೀವಿ. ಇಲ್ಲೇ ರೈಟ್ ಕ್ಲಿಕ್ಕಲ್ಲಿ ಒಂದು ಐ ಬಟನ್ ಬರುತ್ತೆ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೆಂಗೆ ಅಂತ ನೋಡ್ಬೋದು. ಪ್ಯಾಕ್ಸ್ನವರು ಒಂದು ಪ್ರತಿಯೊಂದು ಅವ್ರವ್ರ ಪ್ಯಾಕ್ಸಲ್ಲಿ ಲೋನ್ ಪ್ರಾಡಕ್ಟ್ನ ಸಬ್ಮಿಟ್ ಮಾಡಿದ ನಂತರ ಮ್ಯಾನೇಜರ್ಸ್ ಐ ಡಿಲಿ ಲೋನ್ ಪ್ರಾಡಕ್ಟ್ ನಾವು ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡೋದು ಹೇಗೆ ಅಂತ ಇಲ್ಲಿ ಈ ವಿಡಿಯೋ ನೋಡೋಣ. ಮೊದಲು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ನೋಡಿ ಡ್ಯಾಶ್ಬೋರ್ಡಲ್ಲಿ ಲೋನ್ ಪ್ರಾಡಕ್ಟ್ ಅಂತಲೇ ಒಂದು ಆಪ್ಷನ್ ಇದೆ. ಆ ಲೋನ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಲೋನ್ ಪ್ರಾಡಕ್ಟಲ್ಲಿ ಫೈನಾನ್ಷಿಯಲ್ ಇಯರು ಮತ್ತು ಬ್ರಾಂಚ್ ಯಾವುದು ಅಂತ ಕೇಳ್ತೇನೆ. ಇಲ್ಲಿ ಫೈನಾನ್ಷಿಯಲ್ ಇಯರ್ನ 22-23 ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಬ್ರಾಂಚಸ್ ಒಟ್ಟಿಗೆ ಮಾಡಬೇಕು ಅಂತಂದ್ರೆ ನೋಡ್ಕೋಬೋದು. ಬರೀ ಪ್ಯಾಕ್ಸ್ ವೈಸ್ ನೋಡ್ಕೋಬೇಕು ಅಂದರೆ ಪ್ಯಾಕ್ಸ್ ಯಾವುದು ಸಬ್ಮಿಟ್ ಮಾಡಿರ್ತಾರೆ ಅದು ತೋರಿಸುತ್ತೆ. ಸೊ ಇಲ್ಲಿ ಇನ್ಬಾಕ್ಸು, ವೆರಿಫೈಡ್, ರಿವರ್ಟೆಡ್ ಅಂತ 3 ಆಪ್ಷನ್ ಇರುತ್ತೆ. ಇನ್ಬಾಕ್ಸಲ್ಲಿ ಅವ್ರು ಏನು ಸಬ್ಮಿಟ್ ಮಾಡಿರ್ತಾರೆ ಆ ಲೋನ್ ಪ್ರಾಡಕ್ಟ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ಈಗ ಈ ಸೊಸೈಟಿ ಅವರು ಲೋನ್ ಪ್ರಾಡಕ್ಟ್ನ ಸಬ್ಮಿಟ್ ಮಾಡಿದ್ದಾರೆ. ಇದನ್ನು ನೀವು ವ್ಯೂ ಮಾಡೋವಂಥದ್ದು. ಇಲ್ಲಿ ರೈಟ್ ಸೈಡಲ್ಲಿ ವ್ಯೂ ಅಂತ ಬಟನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ಅವ್ರದ್ದು ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ ಎಷ್ಟಿದೆ, ಅಮೌಂಟ್ ಲೋನ್ ಪ್ರಾಡಕ್ಟ್ ಎಷ್ಟಿದೆ, IS ಅಮೌಂಟು ಟೋಟಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇರುತ್ತೆ. ಈ ಮಾಹಿತಿನ ನೋಡಿ ವೆರಿಫೈ ಮಾಡೋವಂಥದ್ದು. ನೆಕ್ಸ್ಟ್ ವೆರಿಫೈ ಅಂತ ಕ್ಲಿಕ್ ಮಾಡಿ ಒಂದು ಕನ್ಫರ್ಮೇಷನ್ ಕೇಳುತ್ತೆ, ಕನ್ಫರ್ಮ್ ಕೊಡಿ. ಸೊ ಲೋನ್ ಪ್ರಾಡಕ್ಟ್ ವೆರಿಫೈ ಆಗುತ್ತೆ. ಈ ಲೋನ್ ಪ್ರಾಡಕ್ಟ್ನ ವೆರಿಫೈ ಮಾಡಿದ್ಮೇಲೆ ಪ್ರತಿಯೊಂದು ಪ್ಯಾಕ್ಸ್ದು ಇಲ್ಲಿ ಬರೀ ಒಂದೇ ಒಂದು ಪ್ಯಾಕ್ಸ್ ಅವ್ರು ಸಬ್ಮಿಟ್ ಮಾಡಿರೋ ಅದಕ್ಕೆ ಒಂದು ಪ್ಯಾಕ್ ತೋರಿಸ್ತಾ ಇದೆ. ಸೊ ನಿಮ್ಮ ವ್ಯಾಪ್ತಿಲಿ ಬರುವಂಥ ಎಲ್ಲ ಪ್ಯಾಕ್ಸ್ ಅವರು ಏನೇನು ಸಬ್ಮಿಟ್ ಮಾಡಿರ್ತಾರೆ ಅಷ್ಟು ಪ್ಯಾಕ್ಸ್ಗಳದ ಡೇಟಾ ಇಲ್ಲಿ ಲೋನ್ ಪ್ರಾಡಕ್ಟ್ ತೋರಿಸ್ತಾ ಇರುತ್ತೆ. ಪ್ರತಿಯೊಂದು ವೆರಿಫೈ ಮಾಡಬೇಕು. ಈ ಲೋನ್ ಪ್ರಾಡಕ್ಟ್ ವೆರಿಫೈ ಮಾಡಿದ ನಂತರ ಕ್ಲೇಮ್ ಸಮ್ಮರಿನ ಹಾಕಬೇಕಾಗತ್ತೆ. ಕ್ಲೇಮ್ ಸಮ್ಮರಿ ಆಗೋದಕ್ಕೆ ಕ್ಲೇಮ್ ಸಮ್ಮರಿ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೈನಾನ್ಷಿಯಲ್ ಇಯರ್ ತೋರಿಸುತ್ತೆ. ಕ್ಲೇಮ್ ಟೈಪು ಯಾವುದನ್ನು ನಾವು ಕ್ಲೇಮ್ ಆ್ಯಡ್ ಮಾಡ್ತಾಯಿದ್ದೀವಿ ಬೋತ್ ಆ್ಯಡ್ ಮಾಡ್ಬೋದು. ಕ್ಲೇಮ್ ಆರಿಜಿನ್ನು, ರೋಲ್ ಓವರ, ನಾನ್ ರೋಲ್ ಓವರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನ್ ರೋಲ್ ಓವರ್ ಆ್ಯಡ್ ಮಾಡಿಕೊಂಡು ಆ್ಯಡ್ ಕ್ಲೇಮ್ ಅಂತ ಕೊಡಬೇಕು. ಆ್ಯಡ್ ಕ್ಲೇಮ್ ಅಂತಂದಮೇಲೆ ಫೈನಾನ್ಷಿಯಲ್ ಈ ಆಪ್ಷನ್ಗಳಿರುತ್ತೆ. ಇಯರ್ ಸೆಲೆಕ್ಟ್ ಮಾಡ್ಕೋತೀರಿ. ಆಡಿಟ್ ಪೀರಿಯಡ್ ಟೈಪು ಇಯರ್ಲಿ. ಸೊ ಆಡಿಟ್ ಪೀರಿಯಡು ರೀಜನ್ ಟೈಪು ಏನೂ ಮಾಡೋಂಗಿಲ್ಲ. ಕ್ಲೇಮ್ ಟೈಪಲ್ಲಿ ನಾವು IS ಮಾಡ್ತಾಯಿದ್ದೇವೆ, PRI ಮಾಡ್ತಾಯಿದ್ದೇವೆ, ಇದು 2 ಸಲ ಮಾಡಬೇಕಾಗತ್ತೆ. ಫಸ್ಟು EAC ಕ್ಲೇಮ್ ಮಾಡಬೇಕಾಗತ್ತೆ, ಆಮೇಲೆ PRI ಮಾಡಬೇಕಾಗತ್ತೆ. ಕ್ಲೇಮ್ ಆರಿಜಿನ್ನು ನಾನ್ ರೋಲ್ ಓವರು, ಲೋನ್ ಟೈಪು ರೆಗ್ಯುಲರು. ಇಷ್ಟನ್ನು ಹಾಕಿ ನಾವು ಪ್ರೊಸೀಡ್ ಕೊಡಬೇಕಾಗತ್ತೆ. ಇದು ಆ್ಯಕ್ಟಿವಿಟಿ ಟೈಪಲ್ಲಿ ಕ್ರಾಪ್ ಲೋನ್ಸು ಮತ್ತು ಅನಿಮಲ್ ಹಸ್ಬೆಂಡ್ರಿ. ಇನ್ನು ಇದೆರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಕೊಟ್ಟ ನಂತರ ಇಲ್ಲಿ ಕೆಳಗಡೆ ಕ್ರಾಪ್ ಲೋನ್ ಎಷ್ಟಿದೆ, ಅನಿಮಲ್ ಹಸ್ಬೆಂಡ್ರಿ ಎಷ್ಟಿದೆ, ಇದ್ದು ಡೀಟೇಲ್ಸು, SC ST ಮತ್ತು ಜನರಲ್ಲು, ನಂಬರ್ ಆಫ್ ಅಕೌಂಟ್ಸ್ ಎಷ್ಟಿದೆ, ಟೋಟಲ್ ಅಮೌಂಟ್ ಡಿಸ್ಪರ್ಸ್ ಎಷ್ಟಿದೆ, ಹಾಗೂ ಅಮೌಂಟ್ ಸಬ್ವೆನ್ಷನ್ನು ಕ್ಲೇಮ್ ನಾವು ಎಷ್ಟು ಮಾಡ್ತಾಯಿದ್ದೀವಿ ಅಂತ. ಇಲ್ಲಿ IS ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿಂದ ಮೇಲ್ಗಡೆ ಇಲ್ಲಿ IS ಅಮೌಂಟ್ನ ಹಾಕ್ತೀವಿ. ಇಲ್ಲಿ PRI ಅಂತ ಸೆಲೆಕ್ಟ್ ಮಾಡಿದಾಗ ನಾವು PRI ಅಮೌಂಟ್ನ ಹಾಕಬೇಕು. ಸೊ ಈ ಡೀಟೇಲ್ಸ್ನ ಫಿಲಪ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಸರ್ಟಿಫಿಕೇಟಲ್ಲಿ ನಿಮ್ಮ ಬ್ರ್ಯಾಂಚಲ್ಲಿ ಕ್ಲೇಮ್ ಮಾಡ್ತಿರೋಂತಹ 1.5% ಕ್ಲೇಮ್ದು ಡೀಟೇಲ್ಸು, ಸೆಪ್ರೇಟಾಗಿ ಕ್ರಾಪ್ ಲೋನ್ಸು ಪ್ಲಸ್ ಅನಿಮಲ್ ಹಸ್ಬೆಂಡರಿ. ಅದಾದ ನಂತರ PRI ಟೋಟಲ್ 3% ಎಷ್ಟು ಕ್ಲೇಮ್ ಮಾಡ್ತಾಯಿದ್ದೀವಿ ಅನ್ನೋದನ್ನು ಒಂದು ಸರ್ಟಿಫಿಕೇಟ್ನ ರೆಡಿ ಮಾಡಿ ಸೂಪರ್ವೈಸರ್ ಮತ್ತು ಮ್ಯಾನೇಜರ್ ಸಿಗ್ನೇಚರ್ ಮಾಡಿ ಅದಕ್ಕೆ ಆ ಡಾಕ್ಯುಮೆಂಟ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದನ್ನು ಅಪ್ಲೋಡ್ ಮಾಡಿದ ನಂತರ ಐ ವೆರಿಫೈ ಅಂತ ಹೇಳ್ಬಿಟ್ಟು ಇದೇನಿದೆ ಟಿಕ್ ಮಾರ್ಕ್ ಮಾಡಿ ಇಲ್ಲಿರೋವಂಥ ಡೀಟೇಲ್ಸ್ನ ಫಿಲಪ್ ಮಾಡಿ ನಾವು ಸೇವ್ ಮಾಡಬೇಕು. ಇಲ್ಲಿ ಸೇವ್ ಮಾಡಿದ ನಂತರ ಅದು ನಿಮ್ಮ ಪ್ಯಾಕ್ಸ್ ಎಲ್ಲ ಪ್ಯಾಕ್ಸ್ ಎಷ್ಟು ಬರುತ್ತೆ ಆ ಟೋಟಲ್ನ ನೀವು ಇದರಲ್ಲಿ ಹಾಕಿರ್ತೀರ ಸರ್ಟಿಫಿಕೇಟಲ್ಲಿ. ಇಲ್ಲಿ ಬರೀ SC ಮತ್ತು ST ಹಾಗೂ ಜನರಲ್ಲು, ಇದರಲ್ಲೂ ಕೂಡ ಅಷ್ಟೇ ಈ ಕ್ಯಾಟಗರಿ ಇರುವಂಥ ಕಸ್ಟಮರ್ಸ್ದು ಎಲ್ಲ ಪ್ಯಾಕ್ಸ್ ಟೋಟಲ್ ಅಮೌಂಟ್ ಹಾಕಬೇಕಾಗುತ್ತೆ. ಟೋಟಲ್ ನಂಬರ್ ಆಫ್ ಅಕೌಂಟ್ಸು, ಟೋಟಲ್ ನಂಬರ್ ಆಫ್ ಅಮೌಂಟ್ ಡಿಸ್ಪರ್ಸ್ ಎಷ್ಟಾಗಿದೆ, ಆಮೇಲೆ ಸಬ್ವೆನ್ಷನ್ ಎಷ್ಟು ಕ್ಲೇಮ್ ಮಾಡ್ತಾಯಿದ್ದೀವಿ ISದು. ಇದನ್ನು ನೀವು ಮ್ಯಾನ್ಯುವಲ್ ಆಗಿ ಪ್ರತಿಯೊಂದು ಪ್ಯಾಕ್ಸ್ದು ಆ್ಯಡ್ ಮಾಡಿಕೊಂಡು ಹಾಕ್ಬೋದು. ನೀವು ಹಾಕಿರೋ ಮಾಹಿತಿ ನೀವು ಎಲ್ಲ ಕರೆಕ್ಟಾಗಿದೆ, ಕ್ಯಾಟಗರಿ ಯಾರ್ದು ಮಿಸ್ ಆಗಿಲ್ಲ, ಕರೆಕ್ಟಾಗಿದೆ ಅಂತ ಅಂದರೆ ಇಲ್ಲಿ ಡೌನ್ಲೋಡ್ ಲೇಟೆಸ್ಟ್ ರಿಪೋರ್ಟ್ ಅಂತ ಇರುತ್ತಲ್ಲ, ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲೊಂದು ಎಕ್ಸೆಲ್ ಓಪನ್ ಆಗುತ್ತೆ. ಈ ಎಕ್ಸೆಲಿಂದನೇ ನಮಗೆ ಮಾಹಿತಿ ಎಲ್ಲ ಸಿಗುತ್ತೆ. ಎಕ್ಸೆಲಲ್ಲಿ ನೋಡಿ ನಾವು ಫಸ್ಟು ನಾವು ಏನು ಬೇಸಿಕ್ ಇನ್ಫಾರ್ಮೇಷನ್ ಹಾಕಿದ್ದೀವಿ ಆವಾಗ ನಾವು ಪ್ರತಿಯೊಬ್ಬರಿಗೂ ಕ್ಯಾಟಗರಿ ಹಾಕಿರ್ತೀವಿ. ಸೊ ಇಲ್ಲಿ ಬೈಫರ್ಕೇಷನ್ ಬಂದಿರುತ್ತೆ, ಜನರಲ್, OBC, SC ST. ಸೊ ನಮಗೆ ಬೇಕಾಗಿರೋದು ಬರೀ ಜನರಲ್ಲು. ನಾವು ಬರೀ ಜನರಲ್ನ ಟಿಕ್ ಮಾಡಿಕೊಂಡ್ರೆ ನಮಗೆ ಜನರಲಲ್ಲಿ ನಾವು ಎಷ್ಟು ಅಮೌಂಟ್ನ ISನ ಎಷ್ಟು ಅಮೌಂಟ್ ಕ್ಲೇಮ್ ಮಾಡ್ತಾಯಿದ್ದೀವಿ ಹಾಗೂ ಟೋಟಲ್ ನಂಬರು ಎಷ್ಟು ಕ್ಲೇಮ್ ಮಾಡ್ತಾಯಿದ್ದೀವಿ ಅದು ಕೂಡ ಬರುತ್ತೆ.
ಅದಾದ ನಂತರ ಅವ್ರದ್ದು ಅಮೌಂಟ್ ಎಷ್ಟು ಕ್ಲೇಮ್ ಮಾಡ್ತಾಯಿದ್ದೀವಿ ಅದು ಕೂಡ ಇಲ್ಲಿ ತೋರಿಸುತ್ತೆ. ನೀವು ಈ ರಿಪೋರ್ಟ್ ಸಹಾಯನ ತೊಗೊಂಡು ನೀವು ಫೀಡ್ ಮಾಡ್ಬೋದು, ಅಥವಾ ಇಲ್ಲಿ ಫೀಡ್ ಮಾಡಿರೋ ಮಾಹಿತಿ ಅಕಸ್ಮಾತ್ ಏನಾದರೂ ನಿಮಗೆ ಕ್ಯಾಟಗರಿ ಏನೋ ಮಿಸ್ ಆಗಿರಬಹುದು ಅಂತ ಅನುಮಾನ ಇದ್ದರೆ ನೀವು ಪ್ಯಾಕ್ಸ್ ವೈಸ್ ಬೈಫರ್ಕೇಷನ್ ಮಾಡಿಕೊಂಡು ಪ್ರತಿಯೊಂದು ಪ್ಯಾಕ್ಸ್ ಇಂಡಿವಿಜುವಲಿ ಬೇಕಾದ್ರೆ ಆ್ಯಡ್ ಮಾಡಿ ಇಲ್ಲಿ ನೀವು ಟೋಟಲ್ ಫೀಡ್ ಮಾಡ್ಬೋದು. ಎರಡು ಮಾಹಿತಿನ ಯೂಸ್ ಮಾಡ್ಕೋಬೋದು. ಇಲ್ಲಿ ಫೀಡ್ ಮಾಡಿದ ನಂತರ ನಂಬರ್ ಆಫ್ ಅಕೌಂಟ್ಸು, ಅಮೌಂಟ್ ಡಿಸ್ಪರ್ಸ್ಡು, ಅಮೌಂಟ್ ಸಬ್ವೆನ್ಷನು, ಈ ಬ್ರಾಂಚಿಗೆ ಬರುವಂತಹ ಕ್ರಾಪ್ ಲೋನ್ಸ್ದು IS ಸಬ್ವೆನ್ಷನ್ನು, IS ಎಷ್ಟಿದೆ ಅದರ ಮಾಹಿತಿ ಹಾಕ್ತೀರಿ. ಅದಾದಮೇಲೆ IS ಅನಿಮಲ್ ಹಸ್ಬೆಂಡ್ರಿಗೆ ಎಷ್ಟು ಮಾಡ್ತಾಯಿದ್ದೀರಾ ಅವ್ರಿಗೂ ಕೂಡ ಅಷ್ಟೇ ಅನಿಮಲ್ ಹಸ್ಬೆಂಡ್ರಿದು ಸಪ್ರೇಟ್ ಸರ್ಟಿಫಿಕೇಟ್ ತೊಗೋತೀರಿ, ಅಪ್ಲೋಡ್ ಮಾಡ್ತೀರಿ, ವೆರಿಫೈ ಟಿಕ್ ಮಾಡ್ತೀರಿ. SC ಅಮೌಂಟು, ST ಅಮೌಂಟು, ಜನರಲ್ಲು ಏನಿದೆ ಆ ಅಮೌಂಟ್ಗಳನ್ನ ಫೀಡ್ ಮಾಡ್ಕೊಂಡು ಹೋಗುವಂಥದ್ದು. ಸೊ ಈ ಥರ ಎಲ್ಲ ಮಾಹಿತಿನೂ ನಾವು ಫಿಲಪ್ ಮಾಡಿದ್ಮೇಲೆ ಎಷ್ಟಿದೆ ST ಜನರಲ್ಲು ಇವ್ರದ್ದು ನಂಬರ್ ಆಫ್ ಅಕೌಂಟ್ಸ್ ಫೀಡ್ ಮಾಡ್ತಾಯಿದ್ದೀವಿ. ಆಮೇಲೆ ಅಮೌಂಟ್ ಡಿಸ್ಪೋಸ್ಡು, ಅಮೌಂಟ್ ಸಬ್ವೆನ್ಷನ್ ಇಷ್ಟು ಕೂಡ ಹಾಕಿ ಅನಿಮಲ್ ಹಸ್ಬೆಂಡ್ರಿ ಯಾವುದಾದ್ರೆ ಅನಿಮಲ್ ಹಸ್ಬೆಂಡ್ರಿ ಫೀಡ್ ಮಾಡ್ಬೋದು. ಫೀಡ್ ಮಾಡಿ ಸೇವ್ ಮಾಡುವಂಥದ್ದು. ಅನಿಮಲ್ ಹಸ್ಬೆಂಡ್ ಈ ಥರ ಒಂದು OTP ಗಳತ್ತೆ. ಇದು OTP ನಿಮ್ಮ ರಿಜಿಸ್ಟರ್ಡ್ ನಂಬರ್ ಏನಿರುತ್ತೆ ಮ್ಯಾನೇಜರ್ಸ್ದು ಆ OTP ಬರುವಂಥದ್ದು. OTP ಏನು ಬಂದಿರುತ್ತೆ ಆ OTPನ ಫೀಡ್ ಮಾಡಿ ವೆರಿಫೈ ಕೊಟ್ಟರೆ ನೀವು ಇದನ್ನು ಕ್ಲೇಮ್ ಸಮ್ಮರಿನ ಆ್ಯಡ್ ಮಾಡ್ತೀರಿ. ಕ್ಲೇಮ್ ಸಮ್ಮರಿ ಆ್ಯಡ್ ಮಾಡಿದ ನಂತರ ಇಲ್ಲಿ ಕ್ಲೇಮ್ ವೆರಿಫಿಕೇಷನ್ ಅಂತ ಇದೆ. ಈ ಕ್ಲೇಮ್ ವೆರಿಫಿಕೇಷನಲ್ಲಿ ನೀವು ಏನು ಸಬ್ಮಿಟ್ ಮಾಡಿರ್ತೀರ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ವೆರಿಫೈ ಕ್ಲೇಮ್ ಅಂತ ಕೊಟ್ಟರೆ ಇದು HQ ಹೋಗುತ್ತೆ. ಆಮೇಲೆ ಹೆಡ್ ಆಫೀಸಲ್ಲಿ ಅಡ್ಮಿನ್ IDಲಿ ಅಲ್ಲಿಂದ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ಇದನ್ನು ಇವತ್ತು ನಾಳೆ 2 ದಿನ ಟೈಮ್ ಇರೋದ್ರಿಂದ ಈ 2 ದಿನದಲ್ಲಿ ಇವತ್ತು ಅಥವಾ 20ನೇ ತಾರೀಕು ಒಳಗಡೆ ಇದನ್ನು ಮುಗಿಸ್ಬೇಕಾಗಿರುತ್ತೆ. ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡಿ. ಫಸ್ಟು ಕ್ಲೇಮ್ ಸಮ್ಮರಿ ಹಾಕಬೇಕು. ಲೋನ್ ಪ್ರಾಡಕ್ಟ್ನ ಪ್ಯಾಕ್ಸ್ ವೈಸಿಂದ ಹಾಕಿರೋದನ್ನ ವೆರಿಫೈ ಮಾಡಬೇಕು. ಅದಾದಮೇಲೆ ಕ್ಲೇಮ್ ಸಮ್ಮರಿ ಹಾಕಬೇಕು. ಕ್ಲೇಮ್ ಸಮ್ಮರಿ ಹಾಕಿರೋದನ್ನ ಕ್ಲೇಮ್ ವೆರಿಫೈ ಮಾಡಬೇಕು. ಸೊ ವೆರಿಫೈ ಆದ ನಂತರನೇ ಪ್ರೋಸೆಸ್ ಕಂಪ್ಲೀಟ್ ಆಗುವಂಥದ್ದು. ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಮಾಡಿ.